ನಮಸ್ತೆ ಕರ್ನಾಟಕ 1 ಪಾಯಿಂಟ್ ಟಿವಿಗೆ ಸ್ವಾಗತ. ಅಕ್ಷಯ ತೃತೀಯ ಅಂದಾಕ್ಷಣ ಮೊದಲು ನೆನಪಾಗೋದು ಚಿನ್ನ. ಆದ್ರೆ ಇದು ಚಿನ್ನಾಭರಣಗಳನ್ನ ಖರೀದಿಸುವುದರ ಹೊರತಾಗಿಯೂ ಅನೇಕ ಪೌರಾಣಿಕ ಹಿನ್ನೆಲೆಯ ಮಹತ್ವಗಳಿಂದ ಕೂಡಿದ ದಿನವಾಗಿದೆ. ಹಿಂದೂಗಳು ಮತ್ತು ಜೈನರು ಆಚರಿಸುವ ಪವಿತ್ರ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಒಂದು. ಇದು ಜೀವನದ ಅದೃಷ್ಟದ ದಿನವೆಂದರೂ ತಪ್ಪಾಗಲಾರದು. ಜನರು ತಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡಿಕೊಳ್ಳಲು ಅಕ್ಷಯ ತೃತೀಯವನ್ನ ಆಚರಿಸುತ್ತಾರೆ. ಇನ್ನು ಈ ದಿನದಂದು ಯಾವುದೇ ಹೊಸ ಉದ್ಯಮ, ವ್ಯಾಪಾರ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದು ಶುಭದಾಯಕ. ಹಾಗೂ ಅಕ್ಷಯ ತೃತೀಯ ದಿನ ಚಿನ್ನ ಮತ್ತು ಆಸ್ತಿಯನ್ನ ಖರೀದಿಸುವುದರಿಂದ ಭವಿಷ್ಯದಲ್ಲಿ ಅದು ಸಮೃದ್ಧಿಗೊಳ್ಳುತ್ತದೆ ಎನ್ನುವುದು ನಂಬಿಕೆ. ಅಕ್ಷಯ ತೃತೀಯ ಎಂಬ ಸಂಸ್ಕೃತ ಪದದ ಅರ್ಥವು ಬಹಳ ಮಹತ್ವದ್ದಾಗಿದೆ. ಅಕ್ಷಯ ಎಂದರೆ ಶಾಶ್ವತ ಮತ್ತು ತೃತೀಯ ಎಂಬ ಪದವು ವೈಶಾಖ ಮಾಸದ ಪ್ರಕಾಶಮಾನ ಅರ್ಥದ 3ನೇ ದಿನವನ್ನ ಸೂಚಿಸುತ್ತದೆ. ಅಕ್ಷಯ ತೃತೀಯವನ್ನ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಶುಕ್ಲ ಪಕ್ಷದ 3ನೇ ದಿನದಂದು ಆಚರಿಸಲಾಗುತ್ತೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಏಪ್ರಿಲ್-ಮೇ ತಿಂಗಳಲ್ಲಿ ಬರುತ್ತೆ. ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇಬ್ಬರು ತಮ್ಮ ಗ್ರಹಗಳ ಅತ್ಯುತ್ತಮ ಸ್ಥಿತಿಯಲ್ಲಿರ್ತಾರೆ ಎಂದು ಹೇಳಲಾಗ್ತಿದೆ. ಈ ದಿನ ಗ್ರಹಗತಿಗಳು ಬದಲಾಗಿ ಅನೇಕರಿಗೆ ಅದೃಷ್ಟ ಒದಗುತ್ತೆ. ಅಕ್ಷಯ ತೃತೀಯ ದಿನವು ಕೇವಲ ಸಂಪತ್ತು, ಸಮೃದ್ಧಿಯ ಸಿದ್ಧಿಸಿಕೊಳ್ಳುವ ಶುಭ ದಿನವಾಗಿರದೆ ಅನೇಕ ಪೌರಾಣಿಕ ಹಿನ್ನೆಲೆಗಳನ್ನ ಹೊಂದಿದೆ. ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಬಹಳಷ್ಟು ಘಟನೆಗಳು ಸಂಭವಿಸಿವೆ. ಈ ದಿನದಂದು 4 ಯುಗಗಳಲ್ಲಿ 2ನೇ ಯುಗವಾದ ತ್ರೇತಾಯುಗವು ಪ್ರಾರಂಭವಾಯಿತು ಎಂದು ಹೇಳಲಾಗಿದೆ. ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ಅಕ್ಷಯ ತೃತೀಯ ದಿನದಂದೇ ಜನಿಸಿದ್ರು ಎಂದು ಹೇಳಲಾಗ್ತದೆ. ಇನ್ನು ಈ ದಿನ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯ ಮಹಾಭಾರತವನ್ನ ವಿವರಿಸಲು ಪ್ರಾರಂಭಿಸಿದ್ರು ಎಂದು ಹೇಳಲಾಗುತ್ತೆ. ಅಲ್ಲದೆ ಇದು ಶ್ರೀಕೃಷ್ಣನು ತನ್ನ ಸಹಾಯಕ್ಕಾಗಿ ಬಂದ ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತು ಮತ್ತು ಹಣದ ಲಾಭವನ್ನ ದಯಪಾಲಿಸಿದ ದಿನ ಆಗಿದೆ. ಮಹಾಭಾರತದ ಪ್ರಕಾರ ಅಕ್ಷಯ ತೃತೀಯದಂದು ಶ್ರೀಕೃಷ್ಣನು ಪಾಂಡವರಿಗೆ ವನವಾಸದಲ್ಲಿದ್ದಾಗ ಅವರಿಗೆ ಅಕ್ಷಯ ಪಾತ್ರೆಯನ್ನ ಅರ್ಪಿಸ್ತಾನೆ ಎಂದು ಕೂಡ ಹೇಳಲಾಗುತ್ತೆ. ಇನ್ನೊಂದು ಕಲ್ಪನೆಯ ಪ್ರಕಾರ ಶಿವನ ಜಟೆಯಲ್ಲಿದ್ದ ಗಂಗೆಯು ಅಕ್ಷಯ ತೃತೀಯದಂದು ಭೂಮಿಗೆ ಇಳಿದ್ಲು. ಇಷ್ಟೊಂದು ವಿಶೇಷತೆಯುಳ್ಳ ದಿನದಂದು ಹಿಂದೂಗಳು ಮಹಾವಿಷ್ಣುವನ್ನ ಪೂಜಿಸುತ್ತಾರೆ. ಭಗವಾನ್ ವಿಷ್ಣುವಿನ ಭಕ್ತರು ಉಪವಾಸವನ್ನ ಆಚರಿಸುವ ಮೂಲಕ ದೇವರನ್ನ ಪೂಜಿಸುತ್ತಾರೆ. ಹಾಗೂ ಬಡವರಿಗೆ ಅನ್ನ, ಉಪ್ಪು, ತುಪ್ಪ, ತರಕಾರಿ, ಹಣ್ಣು, ವಸ್ತ್ರವನ್ನ ದಾನ ಮಾಡ್ತಾರೆ. ಜೈನ ಧರ್ಮದಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನ ವಾರ್ಸಿ ತಪ ಎಂದು ಕರೆಯಲಾಗುತ್ತೆ. ಹಾಗೆ ಅವರು ಈ ಹಬ್ಬವನ್ನ ಜೈನರ ಮೊದಲ ತೀರ್ಥಂಕರರಾದ ಆದಿನಾಥ ದೇವರ ಸ್ಮರಣಾರ್ಥವಾಗಿ ಆಚರಿಸುತ್ತಾರೆ. ಹೀಗಾಗಿ ಅಕ್ಷಯ ತೃತೀಯವು ಹಿಂದೂ ಹಾಗೂ ಜೈನ ಧರ್ಮೀಯರಿಗೆ ವಿಶೇಷವಾದ ದಿನ. ಯಾರೇ ಆಗ್ಲಿ ಈ ದಿನದಂದು ದೇವರನ್ನ ಸ್ಮರಿಸುತ್ತಾ ಹೊಸ ವ್ಯಾಪಾರ, ಉದ್ಯಮಗಳು, ಕಟ್ಟಡ ನಿರ್ಮಾಣ ಕಾರ್ಯಗಳನ್ನ ಆರಂಭಿಸುವುದು ಶುಭದಾಯಕ ಎಂದು ನಂಬಲಾಗಿದೆ. ಅಲ್ಲದೆ ಉದ್ಯಮಿಗಳು ಮುಂದಿನ ಆರ್ಥಿಕ ವರ್ಷಕ್ಕೆ ಹೊಸ ಆಡಿಟ್ ಪುಸ್ತಕವನ್ನ ಪ್ರಾರಂಭಿಸುವ ಮೊದಲು ಅಕ್ಷಯ ತೃತೀಯ ದಿನದಂದು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ. ಇದನ್ನ ಹಲ್ಕಾತ ಎಂದು ಕರೆಯುತ್ತಾರೆ. ಇದೆಲ್ಲದರ ಜೊತೆಗೆ ಅಕ್ಷಯ ತೃತೀಯ ಬಂಗಾರದ ದಿನವೆಂದು ಹೇಳಲಾಗುತ್ತೆ. ಯಾಕಂದ್ರೆ ಜನರು ಈ ದಿನದಂದು ಗುಂಜು ಚಿನ್ನವನ್ನಾದ್ರೂ ಖರೀದಿಸಬೇಕು ಎಂದು ಅಂದ್ಕೊಳ್ತಾರೆ. ಚಿನ್ನವು ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿರುವುದರಿಂದ ವಿಶೇಷವಾಗಿ ಈ ದಿನ ಚಿನ್ನವನ್ನ ಖರೀದಿಸುವುದು ಪುಣ್ಯವೆಂದು ಪರಿಗಣಿಸಲಾಗುತ್ತೆ. ಇದಾಗಿತ್ತು ಅಕ್ಷಯ ತೃತೀಯ ದಿನದ ವೈಶಿಷ್ಟ್ಯತೆ ಹಾಗೂ ಪೌರಾಣಿಕ ಹಿನ್ನೆಲೆ ಕುರಿತಾದ ಸಂಗತಿ. ಮತ್ತಷ್ಟು ವರದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ಇದು 1 ಪಾಯಿಂಟ್ ಟಿವಿ.